ಕೆಲವು ಇದೆ ಅಂತೇಳಿ ನನಗೆ ಮೊನ್ನೆ ತಾನೆ ಸೆಂಟ್ರಲ್ ಗವರ್ಮೆಂಟ್ ಒಂದು ಪತ್ರ ಕೂಡ ಬರೆದಿದ್ದಾರೆ. ಈಗ ನಾನು ಬೊಮ್ಮಾಯಿ ಸಾಹೇಬರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಮೊನ್ನೆ ತಾನೇ ನಾನು ವರ್ಧಾ ಬೇಡ್ತಿ ವಿಚಾರದಲ್ಲಿ ಹೋಗಿ MOU ಸೈನ್ ಮಾಡಿ ಬಂದಿದ್ದೇನೆ. ಕೇಂದ್ರ ಸರ್ಕಾರದವರು ಕೂಡ 9-10% ಲೆಕ್ಕದಲ್ಲಿ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ನಮ್ಮ CR ಪಾಟೀಲ್ ಅವರು ಕೇಂದ್ರದ ಮಂತ್ರಿಗಳು ಅವರ ಸಮ್ಮತಿಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಬೊಮ್ಮಾಯಿ ಸಾಹೇಬರು ಹೇಳೋದಿಷ್ಟೇ, ನಿಮ್ಮ ಮುಂದಾಳತ್ವದಲ್ಲಿ ಪ್ರೈಮ್ ಮಿನಿಸ್ಟರ್ ಒಂದು ಟೈಮ್ ಫಿಕ್ಸ್ ಮಾಡಿ, ನಾವೆಲ್ಲ ಬರ್ತೇವೆ. ಕೃಷ್ಣ ಯೋಜನೆ ಅದು ನೋಟಿಫಿಕೇಶನ್ ಬೇಕಾದ್ರೆ ಕೇಸ್ ಏನಿದ್ರೆ ಬೇಕಾದ್ರೆ ವಾಪಸ್ ತೆಗೆದುಕೊಳ್ಳೋಣ, ಏನ್ ಚಿಂತೆ ಮಾಡೋದು ಬೇಡ. ಯಾವುದೇ ಕೇಸ್ ಇದ್ರೂ ವಾಪಸ್ ತೆಗೆದುಕೊಳ್ಳೋಣ. ಮಾದಾಯಿ ವಿಚಾರದಲ್ಲಿ ಏನು ತೀರ್ಪಾಗಿದೆ ಏನದಕ್ಕೆ ನಾವು ಸದ್ಯದಲ್ಲೇ ಒಪ್ಕೊಂಡಿದ್ದೇವೆ. ಗೋವಾದಿಂದ ಮತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಕರಾರಾಗ್ತಾ ಇದ್ದಾರೆ, ಅದಕ್ಕೊಂದು ಮುಕ್ತಿ ಸಿಕ್ಕಿದ್ರೆ ಹಿಂದೆ ಏನ್ ನೀವು ಹೋರಾಟ ಮಾಡ್ಕೊಂಡು ಬಂದ್ರಿ, ನಾವು ಈಗಾಗಲೇ ಟೆಂಡರ್ ಅನ್ನು ಕರೆದಿದ್ದೇವೆ. ಅದಕ್ಕೆ ಯಾವ ಭಾಗದ ಕುಡಿಯೋ ನೀರಿನ ವಿಚಾರದಲ್ಲಿ ಗೋವಾನವರು ಮತ್ತು ಕೇಂದ್ರ ಸರ್ಕಾರದ ಏನು ರಾಜಕಾರಣ ಇದೆ, ಆ ರಾಜಕಾರಣ ಬದಿಗೆ ನಾವು ಇಡಬೇಕಾಗ್ತದೆ. ಈ ಕರ್ನಾಟಕ ರಾಜ್ಯದ ಶಕ್ತಿ ನಾವೆಲ್ಲ ರೈತರಿಗೆ, ಈ ಬರೀ ನಮ್ಮ ಅಭಿವೃದ್ಧಿ ಬಗ್ಗೆ ನಾವು ಚಿಂತೆ ಮಾಡಬೇಕು. ಇನ್ನ 2 ವರ್ಷ ಆದ್ಮೇಲೆ ರಾಜಕಾರಣ ಪ್ರಾರಂಭ ಮಾಡೋಣ. ಈಗ ಜನರ ಬದುಕಿನ ಬಗ್ಗೆ ನಾವು ಚಿಂತೆ ಮಾಡೋಣ. ನಿಮ್ಮ ವಿಚಾರದಲ್ಲಿ ಇವತ್ತು ಮಾದಾಯಿ ವಿಚಾರದಲ್ಲಿ, ಕೃಷ್ಣಾ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಎಲ್ಲ ಪಾರ್ಟಿಯವರು ಸೇರಿ ಇವತ್ತು ನಮಗೆ ಕೇಂದ್ರದಲ್ಲಿ ಸಹಕಾರ ಕೊಡ್ತಾ ಇಲ್ಲ. ಪಾಪ ಬೊಮ್ಮಾಯಿಯವರೇ ಬಹಳ ದೊಡ್ಡ ಮನಸ್ಸು ಮಾಡಿ ಕೇಂದ್ರದ ಏನು ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, 3,450 ಕೋಟಿ 5,450 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಏನು ನಮ್ಮ ಅಪ್ಪರ ಭದ್ರಾ ಯೋಜನೆ ಏನು ಘೋಷಣೆ ಮಾಡಿದ್ರು, ಅದನ್ನ ಬೊಮ್ಮಾಯಿ ಅವರು ಓದಿದ್ರು. ಇವತ್ತಿಗೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನೀವೇ ಅದಕ್ಕೆ ನಿಮ್ಮ ಮಾತು ಏನಿದೆ, ನಿರ್ಮಲಾ ಸೀತಾರಾಮನ್ ಅವರ ಮಾತು ಏನಿದೆ, ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮಾತು ಏನಿದೆ, ಆ ಮಾತು ಕೊಟ್ಟು ಮಾತನ್ನ ನಾನು ಹಿಂದೆ ಹೇಳಿದ್ದೇನೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆ ಮಾತ್ರ ನಾಯಕರು ಅನಿಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನು ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಹಂಗೆ ಈಗ ನೀವು 6 ಜನ ಶಾಸಕರು ಕೊಟ್ಟದಕ್ಕೆ, ಈಗ 5 ಶಾಸಕರು ಕೊಟ್ಟದಕ್ಕೆ ನಾವು ಮಾತು ಕೊಟ್ಟಿದ್ದೇವೆ. ಎಲೆಕ್ಷನ್ ಮುಂಚಿತವಾಗಿ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ 54,000 ಕೋಟಿ ರೂಪಾಯಿ ಬೊಮ್ಮಾಯಿ ಸಾಹೇಬರು ಹೇಳಿದ್ರು ಇದು ಸಾಧ್ಯ ಇಲ್ಲ ಅಂತ. ಯಡಿಯೂರಪ್ಪರು ಹೇಳಿದ್ರು ಒಂದು ಕಾಲ ಕಡಿಮೆ ಕೊಟ್ಟರು ನಾವು ಒಪ್ಪುದಿಲ್ಲ ಅಂತ. ನಾವು ಇವತ್ತು ಬರೀ 4-5 ದಿನದಲ್ಲಿ ಈ ಸರ್ಕಾರ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಕೊಟ್ಟು, ನಾನು ಹೇಳಿದೆ ಎಲೆಕ್ಷನ್ ಟೈಮ್ ಬಂದಿಲ್ಲ, ಭಾಷಣ ಮಾಡುವಾಗ ಹೇಳ್ತಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ಕೆರೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಗಳಿಗೆ ಮಾತ್ರ. ಹಂಗೆ ಈ ಕೈ ಅಧಿಕಾರದಲ್ಲಿದ್ದಕ್ಕೆ ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ತಾ ಇದ್ದೇವೆ. ಆದಾಯ ಪಾತಾಳಕ್ಕೆ ಹೋಗಿದೆ, ಬೆಲೆಗಳು ಗಗನಕ್ಕೆ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಇವತ್ತು ಈ 5 ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಬದುಕು, ಹೆಣ್ಣು ಕುಟುಂಬದ ಕಣ್ಣು, ಆ ತಾಯಿಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲಿ, ಮನೆ ಕುಟುಂಬ ಬೆಳೆಸಲಿ, ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡ್ತಾ ಇದ್ದೀವಿ 200 ಯೂನಿಟ್ ವರೆಗೂ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಂಥ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ, ನೀವು ಕೊಟ್ಟಂತ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ
ರೈತರಿಗೆ 10 HP ವರೆಗೂ ಕೊಡ್ತೀವಿ ಅಂತ ಹೇಳಿದ್ರು. ನಿಮ್ಗೆ ಏನಾದ್ರು ಅರಿವಿದೆಯಾ? 20,000 ಕೋಟಿ ರೂಪಾಯಿ 20,000 ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿ ಬಿಲ್ ಅನ್ನ ಇವತ್ತು ನಿಮ್ಮ ಬಿಲ್ ಅನ್ನ ನಾವು ಸಬ್ಸಿಡಿಯಾಗಿ ನಾವು ಕೊಡ್ತಾ ಇದ್ದೇವೆ. ನಾನು ಬರೀ 200 ಯೂನಿಟ್ ಹೇಳ್ತಾ ಇಲ್ಲ, ಎಲ್ಲ ರೈತರಿಗೂ ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅನೇಕ ರಾಜ್ಯದಲ್ಲಿ ಈ ರೀತಿ ಯೋಜನೆ ಇಲ್ಲ, ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತಿದೆ. ಒಟ್ಟಾರೆ 1,00,000 ಕೋಟಿ ರೂಪಾಯಿ ವಿವಿಧ ರೀತಿಯಲ್ಲಿ ಸಬ್ಸಿಡಿಗಳು, ಗ್ರಾಂಟ್ಗಳು, ಆ ರೀತಿ ಇವತ್ತು ಜನರ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಇವತ್ತು ನಾವು ಕೊಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ತಮ್ಮ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಶಾಲೆಗಳು, ನಮ್ಮ ಶಾಲೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಸಾಕ್ಷಾತ್ ನಮಸ್ಕಾರ ಮತ್ತು ಅಭಿನಂದನೆ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. 6 ಶಾಸಕರು ಈ ಒಂದು ಬರಗಾಲದ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶಾಸಕರುಗಳು 6 ಜನ ಸೇರಿ ಒಟ್ಟಿಗೆ ನೀವು ಮಾಡ್ತಾರಂತ ಅಭಿವೃದ್ಧಿ ಕೆಲಸ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆ ಬರಗಾಲ ಜಿಲ್ಲೆ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅನೇಕ ಕೆರೆಗಳನ್ನ ತುಂಬುವಂಥದ್ದು, ಕುಡಿಯೋ ನೀರನ್ನು ಕೊಡುವಂಥದ್ದು, ಶಾಲೆಗಳನ್ನ ಮಾಡ್ತಾರಂಥದ್ದು ಎಲ್ಲ ಸಂದರ್ಭ ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಈ ಜಿಲ್ಲೆ HK ಪಾಟೀಲ್ ಅವರು ಹೇಳಿದಂಗೆ ಈ ಜಿಲ್ಲೆಗೆ ಹೊಸ ರೂಪವನ್ನು ಕೊಡಲಿಕ್ಕೆ ನಮ್ಮೆಲ್ಲ ಶಾಸಕರು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಮೆಡಿಕಲ್ ಕಾಲೇಜ್ ಉದ್ಘಾಟನೆಗೆ ಬಂದಿದ್ದೇವೆ. ಬಸವರಾಜ ಬೊಮ್ಮಾಯಿ ಅವರ ಸಹಕಾರ ಮತ್ತು ಎಲ್ಲ ನಮ್ಮ ಸರ್ಕಾರದ ಒಟ್ಟಿಗೆ ಸೇರಿ ಈ ಒಂದು ಐತಿಹಾಸಿಕವಾದಂತಹ ಕಾಲೇಜನ್ನು ನಾವು ಪ್ರಾರಂಭವನ್ನ ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ನಾನು ಕೂಡ ಕೆಲವು ದಿನ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ. ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಧನೆ ಕರ್ನಾಟಕ ರಾಜ್ಯ. ನಾವು ಮಾತ್ರ ಮಾಡಿದಂತ ಹೇಳಿಕೆ ನಾವು ತಯಾರಿಲ್ಲ, ಎಲ್ಲರೂ ಸೇರಿ ಒಟ್ಟಿಗೆ ಸಾಧನೆಯನ್ನ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. 70 ಮೆಡಿಕಲ್ ಕಾಲೇಜು ಕರ್ನಾಟಕ ರಾಜ್ಯ, ಇಡೀ ರಾಷ್ಟ್ರ ನಮ್ಮ ಗಮನವನ್ನ ಸೆಳೀತಾ ಇದೆ. 70 ಮೆಡಿಕಲ್ ಕಾಲೇಜುಗಳಲ್ಲಿ 13,945 ಸೀಟು ಪ್ರತಿ ವರ್ಷ ಡಾಕ್ಟರ್ಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಇವತ್ತು ಇದರ ಜೊತೆಯಲ್ಲಿ ಇಡೀ ಭಾರತದಲ್ಲಿ 1,20,000 ಮೆಡಿಕಲ್ ಸೀಟ್ ಇದ್ರೆ ನಮ್ಮ ರಾಜ್ಯದಲ್ಲಿ 13,945 ಡಾಕ್ಟರ್ಗಳು ಇವತ್ತು ಇದ್ದಾರೆ. ಪೋಸ್ಟ್ ಗ್ರಾಜುಯೇಟ್ಗಳು ಇವತ್ತು 750. ಭಾರತದಲ್ಲಿ 80,000 ಇದ್ರೆ ನಮ್ಮಲ್ಲಿ 10% ಅಷ್ಟು ಬರೀ ಕರ್ನಾಟಕದಲ್ಲಿ ಇವತ್ತಿದ್ದಾರೆ. 343,405 ಡೆಂಟಲ್ ಡಾಕ್ಟರ್ಗಳು ಇವತ್ತು ತಯಾರಾಗ್ತಾ ಇದ್ದಾರೆ. ಪೋಸ್ಟ್ ಗ್ರಾಜುಯೇಟ್ ಕೂಡ ಇವತ್ತು ಸುಮಾರು 1,000 ಜನ ಡೆಂಟಲ್ ಸೀಟ್ ನಲ್ಲಿ ತಯಾರಾಗ್ತಾ ಇದ್ದಾರೆ. ಇದಲ್ಲದೆ ನರ್ಸಿಂಗ್ ನಲ್ಲಿ ಪ್ರತಿ ವರ್ಷ 44,000 ನರ್ಸಿಂಗ್ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ತಯಾರಾಗ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ 1,00,000 ವಿದ್ಯಾರ್ಥಿಗಳು ತಯಾರಾಗ್ತಾ ಇರೋದು ಇಡೀ ಭಾರತ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯಾಗಿ ಇವತ್ತು ನಿಂತ್ಕೊಂಡಿದೆ. ಬರೀ ನಮ್ಮ ಆರೋಗ್ಯ ಆಯುರ್ವೇದದಲ್ಲೇ ಸುಮಾರು 9,500 ಜನ ವಿವಿಧ ರಂಗದಲ್ಲಿ ಇವತ್ತು ತಯಾರಾಗ್ತಾ ಇದ್ದಾರೆ. ಇದೇ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿ. ನಾನು ನಿನ್ನೆ ಎಲ್ಲೋ ಒಂದು ಕಡೆ ನಮ್ಮ ಬಿಡಿಯಲ್ಲಿ ಯಾವ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಹೇಳಿದೆ ಇವತ್ತು ಕ್ಯಾಲಿಫೋರ್ನಿಯಾ 13,000 ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಲಿಫೋರ್ನಿಯಾ 13 ಲಕ್ಷ. ಆದರೆ ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ
ಈ ನಮ್ಮ ಸಿಲಿಕಾನ್ ವ್ಯಾಲಿ 25 ಲಕ್ಷ ಇಂಜಿನಿಯರ್ಸ್ ಇವತ್ತು ಇದ್ದಾರೆ. ಇದು ಕರ್ನಾಟಕ ರಾಜ್ಯಕ್ಕೆ ಇರುವಂತಹ ಒಂದು ದೊಡ್ಡ ಕೀರ್ತಿ. ಇಡೀ ಭಾರತ ನಮ್ಮನ್ನ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಇಂಜಿನಿಯರ್ಗಳನ್ನ ತಯಾರು ಮಾಡುವಂಥದ್ದಲ್ಲಿ ಇವತ್ತು ನಮ್ಮನ್ನ ನೋಡ್ತಾ ಇದೆ. ಇದು ನಮ್ಮ ಶಕ್ತಿ. ನೀವು ರೈತರಿದ್ದೀರಿ, ಈ ರೈತರಿಗೆ ಸಂಬಳ ಇಲ್ಲ, ಈ ರೈತರಿಗೆ ಪ್ರಮೋಷನ್ ಇಲ್ಲ, ಈ ರೈತರಿಗೆ ಪೆನ್ಷನ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ. ಈ ರೈತರನ್ನ ನಾವು ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ನಾವು ನಮಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿ ಕೃಷ್ಣ ನದಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತ ಹೇಳಿ ಒಂದು ಬೆಲೆ ಘೋಷಣೆ ಮಾಡಿದ್ವಿ. 20-25 ಲಕ್ಷ ಕೊಡಬೇಕು ಅಂತ ಅವ್ರದ್ದಾದಂತ ಒಂದು ತೀರ್ಮಾನವನ್ನು ಅವತ್ತನ್ನ ಕಾಲದಲ್ಲಿ ನಾವು ಮಾಡಿದ್ವಿ. ನಾನು H.K. ಪಾಟೀಲ್ನವರು, ಸಿದ್ದರಾಮಯ್ಯನವರು, ನಮ್ಮ ಶಿವಾನಂದ ಪಾಟೀಲ್ನವರು ಮತ್ತು ಅನೇಕರೆಲ್ಲ ಸೇರಿ ಚರ್ಚೆ ಮಾಡಿ ರೈತರನ್ನು ಒಪ್ಪಿಕೊಳ್ತಿರ್ಲಿಲ್ಲ. ಮನೆ ಕೃಷ್ಣಮೂರು ಅವಾರ್ಡಿನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.